ಇದ್ರಲ್ಲಿ ಒಂದೊಂದು ನಿಮಿಷ ಕೂಡ ಜೀವ ಹೋಗಿ ಬಂದಂಗ ಆಗುತ್ತೆ. ಕಿಂಗ್ ಇಸ್ ಬ್ಯಾಕ್ ಅಂತ ಒಂದು ಪೋಸ್ಟ್ ನೋಡಿದೆ. ಹಾಯ್ ಹಲೋ ನಮಸ್ಕಾರ, ನಾವು ಗೊತ್ತಿರೋದು ಇಂಡಿಯನ್ ಲಾರ್ಜೆಸ್ಟ್ ಎಕ್ಸಿಬಿಷನ್. ಆನ್ಲೈನ್ ಟಿಕೆಟೇ ಮಾಡಿದ್ದಾರೆ. ಇದರಲ್ಲಿಂದ ಒಂದು ಲಿಂಕ್ ರೀಡೈರೆಕ್ಟ್ ಆಗಿ ಅಲ್ಲಿ ನಂಬರ್ ಎಂಟರ್ ಮಾಡಿದ್ರೆ ನಾವು ಪರ್ ಹೆಡ್ 50 ರೂಪೀಸ್ಗೆ ಇದೆ ಒಂದು ಟಿಕೆಟ್. ನಾವು 3 ಪೀಪಲ್ಸ್ ಬಂದಿದ್ದೀವಿ, ಹಾಗಾಗಿ 3 ಟಿಕೆಟ್ ಬೈ ಮಾಡ್ತಾ ಇದ್ದೀನಿ. ಟೋಟಲ್ ಈ ಎಕ್ಸಿಬಿಷನ್ಗೆ 3 ಎಂಟ್ರೆನ್ಸ್ ಇದೆ. ಗೇಟ್ ನಂಬರ್ 1 ಗಾಂಧಿ ಭವನ್ ಗೇಟ್, ಗೇಟ್ ನಂಬರ್ 2 ಅಜಂತಾ ಗೇಟ್, ಗೇಟ್ ನಂಬರ್ 3 ಗೋಶ್ ಮಹಲ್ ಗೇಟ್. ಈಗ ನಾವು ಅಜಂತಾ ಗೇಟ್ ಇಂದ ಎಂಟರ್ ಆಗ್ತಾ ಇದೀವಿ. ಬನ್ನಿ. ನಿಮ್ಗೆ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಒಂದು ಸ್ಕ್ಯಾನರ್ ಕಾಣುತ್ತೆ. ಆ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಅಲ್ಲಿರುವ ಶಾಪ್ಗಳ ಎಲ್ಲಾ ಡೀಟೇಲ್ಸು ಬರುತ್ತೆ. ನೀವಾಗ ನಿಮಗೆ ಬೇಕಾಗಿರೋ ಶಾಪ್ ನ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು. ಬನ್ನಿ ಈಗ ಎಂಟರ್ ಆಗೋಣ. ಇದು ಇಂಡಿಯನ್ ಲಾರ್ಜೆಸ್ಟ್ ಎಕ್ಸಿಬಿಷನ್ ಅಂತ ಅಂದೆ. ಯಾಕಂತ ನಿಮ್ಗೆ ಗೊತ್ತಾ, ಇದು ಟೋಟಲ್ 23 ಎಕರೆಯಲ್ಲಿ ಈ ಎಕ್ಸಿಬಿಷನ್ ನಡೀತಾ ಇದೆ. ಟೋಟಲ್ 46 ದಿವಸ ಇರುತ್ತೆ. ಇದ್ರ ಹಿಸ್ಟ್ರಿ ನೋಡಕ್ ಹೋದ್ರೆ ಟೋಟಲ್ 87 ವರ್ಷದಿಂದ ಈ ಎಕ್ಸಿಬಿಷನ್ ನಡ್ಕೊಂತ ಬರ್ತಾನೆ ಇದೆ. ಇಲ್ಲಿ ತುಂಬಾ ಶಾಪ್ಗಳು ಇದಾವೆ. ತುಂಬಾ ಚಿಕ್ಕ ಶಾಪ್ ದಿಂದ ಹಿಡಿದು ತುಂಬಾ ದೊಡ್ಡ ಶಾಪ್ ಒಳಗೆ ಎಲ್ಲ ಇದಾವೆ. ಈ ಶಾಪ್ ಒಳಗಡೆ ಚಿಕ್ಕ ಚಿಕ್ಕ ಲೇಡೀಸ್ ಶಾಪ್ಗಳು ತುಂಬಾ ಇದಾವೆ. ಇಲ್ಲಿ ಏನಾದ್ರೂ ಲೇಡೀಸ್ ವಿಸಿಟ್ ಮಾಡಿದ್ರೆ ಅವ್ರಿಗೆ ಒಂಥರ ಹಬ್ಬದ ವಾತಾವರಣ ಅಂತ ಹೇಳ್ಬೋದು ನಾವು. ಇಲ್ಲಿ ಎಲ್ಲಿ ನೋಡಿದ್ರು ಲೇಡೀಸ್ ಶಾಪ್ಗಳೇ ಅದಾವೆ, ಒಂದು ಹುಡುಗರು ಶಾಪ್ಗಳೇ ಇಲ್ಲ. ಹುಡುಗರು ಏನ್ ಪಾಪ ಮಾಡ್ಯಾವು. ನಾವು ಚಿಕ್ಕವರಿದ್ದಾಗಿಂದ ತುಂಬಾ ಎಕ್ಸಿಬಿಷನ್ ಹೋಗಿರ್ತೀವಿ, ಅದ್ರಲ್ಲಿ ತುಂಬಾ ಯೂನಿಕ್ ಶಾಪ್ಸ್ ಬಂದಿರ್ತವೆ. ನನಗೆ ಈ ಎಕ್ಸಿಬಿಷನ್ ಅಲ್ಲಿ ದೇರ್ ಆರ್ 2 ಶಾಪ್ಸ್ ತುಂಬಾ ಯೂನಿಕ್ ಅನ್ಸುತ್ತೆ. ತುಂಬಾ ಎಕ್ಸಿಬಿಷನ್ ಹೋಗಿರ್ತೀವಿ, ಅಲ್ಲೆಲ್ಲ ಏನೇನೋ ಸಾಮಾನುಗಳು, ಆಟ ಸಾಮಾನುಗಳು ಎಲ್ಲಾ ತರ ಇರ್ತವೆ. ಆದ್ರೆ ಫಸ್ಟ್ ಎಕ್ಸಿಬಿಷನ್ ಅಲ್ಲಿ ನಾನು ಬುಕ್ ಸೇಲ್ ಮಾಡ್ತಿರೋದು ನೋಡ್ತಾ ಇರೋದು. ಇಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾವ ತರ ಬೇಕಾದ ಶಾಪ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಎಲ್ಲಾ ತರಹದ ಶಾಪ್ಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ. ಶಾಪ್ನರ್ ಕೆಲವು ಕ್ವಶನ್ ಕೇಳೋಣ ಬನ್ನಿ. Hi sir, from past how many years you are doing this exhibition? 34 years. Past 34 1980 starting. Yeah. What is the range of jewelers? Many types of range, starting up to 150 till I'm going to around 10,000, 6,000, 8,000. ನಾನು ಈ ಎಕ್ಸಿಬಿಷನ್ ಹೋಗ್ಬೇಕಂತ ಡಿಸೈಡ್ ಆದಾಗ ನನ್ನ ಫ್ರೆಂಡ್ಸ್ ನ ಈ ಎಕ್ಸಿಬಿಷನ್ ಬಗ್ಗೆ ಕೇಳಿದೆ. ಆಗ ಕೆಲವರು ಹೇಳಿದ್ರು ಇಲ್ಲಿ ಮೋರ್ ದೆನ್ 10 ಲಕ್ಷಕ್ಕಿಂತ ವರ್ತಿರೋ ಜ್ಯುವೆಲರ್ಸ್ ಕೂಡ ಇಲ್ಲಿ ಸಿಗ್ತಾವಂತೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಈ ಎಕ್ಸಿಬಿಷನ್ ಅಲ್ಲಿ ಓನ್ಲಿ ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ಫುಡ್ ಕೂಡ ತುಂಬಾ ಸ್ಪೆಷಲ್. ಇಲ್ಲಿ ಹಲೀಮ್ ಮತ್ತೆ ಈ ತರ ಜ್ಯೂಸ್ಗಳು ತುಂಬಾ ಸ್ಪೆಷಲ್ ಆಗಿ ದೊರಕುತ್ತವೆ. ನೀವು ಒಂದ್ಸತ ಟೇಸ್ಟ್ ಮಾಡಿ ನೋಡ್ಲೇಬೇಕು. ಇವತ್ತು ಮಾರ್ನಿಂಗ್ ಎದ್ದಾಳದೆ ಸ್ವಲ್ಪ ಲೇಟ್ ಆಯಿತು. ಎದ್ದು ಕೂಡನೆ ಕಿಂಗ್ ಇಸ್ ಬ್ಯಾಕ್ ಅಂತ ಒಂದು ಪೋಸ್ಟ್ ನೋಡಿದೆ. ಶಿವಣ್ಣ ರಿಕವರ್ ಆಗಿ ಇಂಡಿಯಾಗೆ ಬಂದಿರೋ ಒಂದು ನ್ಯೂಸ್ ನೋಡಿ ಏನೋ ಒಂಥರ ಖುಷಿ ಅನಿಸ್ತು. ನಾವು ಹೈದರಾಬಾದಿಗೆ ವಿಸಿಟ್ ಮಾಡಿದ್ದೀವಿ ಅಂದರೆ ಒನ್ ಆಫ್ ದ ಪ್ಲೇಸ್ ಮಿಸ್ ಮಾಡಲಾರ್ದೆ ನಾವು ಟೇಸ್ಟ್ ಮಾಡಲೇಬೇಕಾದಂಥ ಪ್ಲೇಸು ಪಿಸ್ತಾ ಹೌಸ್. ನನಗೆ ಈ ಎಕ್ಸಿಬಿಷನ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಂಡಿರೋಂಥ ಶಾಪ್ ಇದು. ಈ ಶಾಪಲ್ಲಿ ನೋಡಿ ನಮ್ಮ ಮನೆಗೆ ಬೇಕಾದಂತಹ ಕೆಲವು ವಸ್ತುಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ. ಇಲ್ಲಿ ಬನ್ನಿ, ಇಲ್ಲಿ ತುಂಬಾ ವೆರೈಟಿ ಆದಂಥ ಪ್ರಾಡಕ್ಟ್ಗಳು ಇಲ್ಲಿದ್ದಾವೆ. ಇಲ್ಲಿ ತುಂಬಾ ಶೋಕೇಶ್ ಐಟಮ್ಸ್ಗಳು ತುಂಬಾ ಇದ್ದಾವೆ, ಸೈಕಲ್ ಆಗಿರ್ಬೋದು. ಹಾಗೂ ಈ ಪ್ರಾಡಕ್ಟ್ನ ನೇಮ್ ನಿಮಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಈ ಪ್ರಾಡಕ್ಟ್ ನೇಮ್ನ ಮೆನ್ಷನ್ ಮಾಡಿ. ಉಸ್ಮಾನಿಯಾ ಗ್ರಾಜ್ಯುಯೇಟ್ ಅಸೋಸಿಯೇಷನ್ ಅವರು ಆಗಿನ ಎಕನಾಮಿಯನ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಈ ಒಂದು ಐಡಿಯಾನ ಆಗಿನ ಸರ್ಕಾರಕ್ಕೆ ಕೊಡ್ತಾರೆ. ಆಗ ಅವರು 1938ರಲ್ಲಿ ಪಬ್ಲಿಕ್ ಗಾರ್ಡನ್ ಅಲ್ಲಿ ಓನ್ಲಿ 50 ಸ್ಟಾಲ್ ಇಂದ ಈ ಒಂದು ಎಕ್ಸಿಬಿಷನ್ ನ ಸ್ಟಾರ್ಟ್ ಮಾಡ್ತಾರೆ. ಈ ಎಕ್ಸಿಬಿಷನ್ ಒರಿಜಿನಲ್ ಹೆಸರು ಬಂದು ಆಲ್ ಇಂಡಿಯಾ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಅಂತ. ಇದನ್ನ 2009ರಲ್ಲಿ ನುಮೈಸಾ ಎಕ್ಸಿಬಿಷನ್ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ನುಮೈಸಾ 2025 ಎಕ್ಸಿಬಿಷನ್ ನಲ್ಲಿ 2400ಕ್ಕಿಂತ ಹೆಚ್ಚಿನ ಸ್ಟಾಲ್ಗಳು ಪ್ರೆಸೆಂಟ್ ಇದಾವೆ. ಹಾಗೂ ಇಲ್ಲಿ 30 ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಇಲ್ಲಿ ವಿಸಿಟ್ ಮಾಡ್ತಾರಂತ ಇಂದಿನ ಹಿಸ್ಟ್ರಿ ಹೇಳುತ್ತೆ. ಈ ನುಮೈಸಾ 2025ರ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಒಂದು ಟ್ರ್ಯಾಕ್ಟರ್ಗೆ ಒಂದೊಂದೇ ಬೋಗಿಗಳನ್ನ ಜೋಡಿಸ್ಕೊಂತ ಹೋಗಿ ಒಂಥರ ಒಂದು ಟ್ರೈನ್ ಕಾನ್ಸೆಪ್ಟ್ ನ ಇನಿಶಿಯೇಟ್ ಮಾಡಿದ್ದಾರೆ. ಈ ತರ ಒಂದು ಎಕ್ಸಿಬಿಷನ್ ನಮ್ಮ ಉತ್ತರ ಕರ್ನಾಟಕದಾಗ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವಾಗ ಅನ್ಸುತ್ತಲ್ವಾ ನಮ್ಗೆಲ್ಲರಿಗೂ. 2025ರಲ್ಲಿ ಈ ಎಕ್ಸಿಬಿಷನ್ಗೆ 87 ವರ್ಷ ಆಗುತ್ತೆ. ಅಂದರೆ 87 ವರ್ಷದಿಂದ ಈ ಎಕ್ಸಿಬಿಷನ್ ನಡೀತಾನೆ ಇದೆ. ಇದು ಕೋವಿಡ್ ಟೈಮಲ್ಲಿ ಒಂದ್ಸತಿ ಸ್ಟಾಪ್ ಆಗಿತ್ತು ಅನಿಸುತ್ತೆ. ಇದೆಲ್ಲ ಟೈಮಲ್ಲಿ 87 ವರ್ಷದಿಂದ ಇದು ಅಂದರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಅಂದರೆ 1938ರಲ್ಲಿ ಎಕ್ಸಿಬಿಷನ್ನು ಸ್ಟಾರ್ಟ್ ಆಗಿದೆ. ಅಲ್ಲಿಂದ 20ವರೆಗೂ ನಡೀತಾನೆ ಇದೆ. ಈ ಎಕ್ಸಿಬಿಷನ್ 46 ದಿನ ಇರುತ್ತೆ. ಇದು ಆಲ್ಮೋಸ್ಟ್ ಜನವರಿ 1ರಿಂದ ಫೆಬ್ರವರಿ 15ರವರೆಗೂ ಕಂಟಿನ್ಯೂಸ್ ಆಗಿ 46 ದಿನಗಳಿರುವ ಎಕ್ಸಿಬಿಷನ್ ಇದು. ಇದರಲ್ಲಿ ಟೋಟಲ್ 30 ಲಕ್ಷ ಜನ ವಿಸಿಟ್ ಮಾಡ್ತಾರಂತ ಇದರ ಹಿಸ್ಟ್ರಿ ಹೇಳುತ್ತೆ. ఇదేంటంటే 1950 స్టార్ట్ అయింది. 75 ఇయర్స్ కంప్లీట్ చేసుకున్నారు. సో
సెలబ్రేటింగ్ 75th ఇయర్ ఆఫ్ నేషనల్ స్టాటిస్టికల్ ఆఫీస్. ఇందులో భాగంగా అడ్వర్టైజ్ కోసం పబ్లిషర్స్ ఉన్నాయి, పబ్లికేషన్ అన్నీ ఉన్నాయి. ఇది ఏంటంటే డేటా ఇస్ ఫర్ డెవలప్మెంట్. సో మనం సరైన డేటా ఇస్తే సరైన ప్రణాళిక వస్తాయి. అందువల్ల ఏంటంటే మేము పబ్లిక్కి అవేర్నెస్ కోసం ఇవన్నీ చేస్తున్నాం అనమాట. అందులో ఇప్పుడు క్విజ్ కూడా మేము ఆర్గనైజ్ చేస్తున్నాం. జస్ట్ అబౌట్ క్విజ్ ఇది ఏమంటే చూస్ ది కరెక్ట్ ఆన్సర్. దెన్ ఫస్ట్ క్వశ్చన్ ఇస్ వాట్ ఈస్ ద ఫుల్ ఫార్మ్ ఆఫ్ NSO. Options are National Sampling Office, National Survey Organization, National Statistics Office, National Statistical Organization. Third one, see the National Statistics Office. Okay, right answer. And second question is who is the father of Indian statistics? PC Mahalanobis, C. Rangarajan, C.R. Rao, Khan Tracy. PC Mahalanobis. Okay, right answer. The third one is which ministry controls the National Statistics Office? Ministry of Finance, Ministry of Expenditure, Ministry of Statistics and Program Implementation, Ministry of Home Affairs. So this is the correct answer. And this awareness should go into the people so that మనకి ఏంటంటే పబ్లిక్లో అవగాహన పెరిగే కొద్ది ఏంటంటే కోఆపరేషన్ బాగా పెరుగుతుంది. మా డిపార్ట్మెంట్స్ కోసం కొంచెం అందరూ అవేర్నెస్ నేషనల్ స్టాటిస్టికల్ ఆఫీస్, సెంట్రల్ గవర్నమెంట్ స్టాటిస్టిక్స్ డిపార్ట్మెంట్స్ మీరు కూడా అందరికీ కొంచెం చెప్పండి. ಈ ಎಕ್ಸಿಬಿಷನ್ ಶಾಪಿಂಗ್ ಮತ್ತೆ ಫುಡ್ಡಿಂಗ್ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿ ಆಟ ಆಡಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಗೇಮ್ಸ್ಗಳು ಅವೈಲೇಬಲ್ ಇದ್ದಾವೆ. ಇಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ರೀತಿ ಕೊರತೆ ಇಲ್ಲ. ಈ ಒಂದು ದೃಶ್ಯ ನೋಡಿ, ಇಲ್ಲಿ ಆ ಮಗು ಆಟ ಆಡ್ತಿದೆ, ಅಲ್ಲಿ ಅವ್ರ ತಾಯಿ ವೇಟ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಹೇಳೋದು, ಜಗತ್ನಲ್ಲಿ ತಾಯಿ ಪ್ರೀತಿಗಿಂತ ಯಾವ ಪ್ರೀತಿ ಕೂಡ ದೊಡ್ಡದು ಅಲ್ಲ ಅಂತ. ತುಂಬಾ ಜನ ಇದ್ರಲ್ಲಿ ಕುಂತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾರೆ. ನನಗೆ ಇದನ್ನ ನೋಡಿದ್ರೇನೆ ತಲೆ ತಿರುಗ್ಬಿಡುತ್ತೆ. ನಿಮಗೂ ಇದೇ ತರ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಪಾಪ ಇಲ್ಲಿ ಚಿಕ್ಕ ಮಗು ತುಂಬಾ ಖುಷಿಯಿಂದ ಕಾರ್ ಓಡಿಸ್ತಾ ಇದೆ. ಪಾಪ ಆ ಚಿಕ್ಕ ಮಗುಗೆ ಏನ್ ಗೊತ್ತು, ಆ ಕಾರ್ನ ಹಿಂದೆ ಒಬ್ಬನ್ ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ. ನನಗೆ ಇದನ್ನ ನೋಡ್ತಿರ್ಬೇಕಾದ್ರೆ ಅನ್ಸಿದ್ ಒಂದೇ, ಈ ಗೇಮ್ನ ಆಡೋದಕ್ಕಿಂತ ನೋಡಿ ಎಂಜಾಯ್ ಮಾಡೋದೇ ಬೆಸ್ಟ್. ಆಡಿದ್ರೆ ನನ್ನ ಕತೆ ಅಷ್ಟೇ. ಈ ಎಕ್ಸಿಬಿಷನ್ ಅಲ್ಲಿ ಇದು ಚಾಟ್ಸ್ಗೆ ತುಂಬಾ ಫೇಮಸ್ ಆದಂತಹ ಪ್ಲೇಸ್. ಬನ್ನಿ ನಾವು ಇಲ್ಲಿ ಏನಾದರೂ ಒಂದು ಚಾಟ್ಸ್ನ ಟ್ರೈ ಮಾಡೋಣ. ನಾನು ಅಷ್ಟೇನು ಫುಡ್ಡಿ ಅಲ್ಲ. ಇಲ್ಲಿ ಯಾರಾದರೂ ಫುಡ್ಡಿ ಆಗಿದ್ರೆ ಅವ್ರಿಗೆ ತಿನ್ನಲಿಕ್ಕೆ ತುಂಬ ಡಿಫ್ರೆಂಟ್ ಆದಂತಹ ಚಾಟ್ಸ್ಗಳು ಅವೈಲೇಬಲ್ ಇದ್ದಾವೆ. ನಾವಿಲ್ಲಿ ಗೋಬಿ ಮಂಚೂರಿ ಮತ್ತು ಪಾವ್ ಬಜ್ಜಿ ಅನ್ನೋ 2 ಐಟಮ್ಸ್ನ ಟ್ರೈ ಮಾಡಿದ್ವಿ. ಟೇಸ್ಟ್ ವೈಸ್ ನನಗೆ ಗೋಬಿ ಮಂಚೂರಿ ಟೇಸ್ಟು ಸ್ವಲ್ಪ ತುಂಬ ಚೆನ್ನಾಗಿ ಅನಿಸ್ತು. ಕಾಶ್ಮೀರಿ ಡ್ರೈ ಫ್ರೂಟ್ಸ್ ಅಂತ ಒಂದು ಅಂಗಡಿ ಇದೆ. ನಾವು ಕಾಶ್ಮೀರಿ ಡ್ರೈ ಫ್ರೂಟ್ಸ್ ತಿನ್ನಕ್ಕೆ ಆಗುತ್ತಿಲ್ಲ, ಗೊತ್ತಿಲ್ಲ. ಇಲ್ಲೇ ನಾವು ಶಾಪಲ್ಲಿ ಏನೇನು ಅವೈಲೇಬಲ್ ಇದೆ ಒಂದ್ಸತಿ ತಿಳ್ಕೊಳ್ಳೋಣ ಬನ್ನಿ. What is the special products available from your shop? They are all special. They are from Kashmir. They are all special products. Okay. They are all best and best. Okay. Can you tell some of the names? Mangra badam, honey, Kashmiri honey, Kashmiri walnut ghee. All products from Kashmir. Kashmiri honey price? There are different prices, different qualities of different prices. Okay. ನಾನು ಆಗಲೇ ಹೇಳ್ದಂಗೆ ಈ ಎಕ್ಸಿಬಿಷನಲ್ಲಿ ನಾನು 2 ಯೂನಿಕ್ ಶಾಪ್ಗಳನ್ನ ನೋಡಿದ್ದೀನಿ. ಅದರಲ್ಲಿ ಈ ಶಾಪ್ ಕೂಡ ಒಂದು. ಈ ಶಾಪ್ನ ಮೀನಿಂಗ್ ಏನು, ಈ ಶಾಪಲ್ಲಿ ಏನು ಸೆಲ್ ಮಾಡ್ತಾರೆ, ನಿಮಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಇಂಡಿಯನ್ ಲಾರ್ಜೆಸ್ಟ್ ಎಕ್ಸಿಬಿಷನ್ ಯಾಕಂತಾರಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾವ್ಯಾವ ಥರ ಶಾಪ್ ಇದ್ದಾವೆ ಇಲ್ಲಿ ಎಲ್ಲ ಶಾಪ್ಗಳು ಅವೈಲೇಬಲ್ ಇದ್ದಾವೆ. ಇಲ್ಲಿ 50 ರೂಪಾಯಿಂದ ಹಿಡಿದು 10 ಲಕ್ಷವರೆಗೂ ಎಲ್ಲ ಪ್ರಾಡಕ್ಟ್ಸ್ಗಳು ತುಂಬ ಅವೈಲೇಬಲ್ ಇದ್ದಾವೆ. ಇಂಥ ಚಿಕ್ಕ ಮಕ್ಕಳು ವ್ಯಾಪಾರ ಮಾಡೋದು ನೋಡಿದಾಗ ಅನಿಸೋದು, ಕೆಲವರಿಗೆ ಈ ಎಕ್ಸಿಬಿಷನ್ ಎಂಟರ್ಟೈನ್ಮೆಂಟ್ ಆದರೆ ಇನ್ನು ಕೆಲವರಿಗೆ ಅದು ಬದುಕಾಗಿರುತ್ತೆ. ಕನ್ನಡದಲ್ಲಿ ಇದೇ ಥರ ಬ್ಲಾಗ್ಸ್ ಮಾಡ್ತಾನೆ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಪ್ರೀತಿ ಯಾವಾಗಲೂ ಇರಲಿ ಅಂತ